ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದ್ರಲ್ಲಿ ಏನಪ್ಪ ಅಂದರೆ ವಿದ್ಯಾಸಾರಥಿ ಸ್ಕಾಲರ್ಶಿಪ್ 2024ಕ್ಕೆ ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ. ಯಾರ್ಯಾರು ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿಲ್ಲ ಕೂಡಲೇ ರಿಜಿಸ್ಟರ್ ಮಾಡಿ, ಮತ್ತು ಯಾವ ಥರ ಯೂಸ್ ಮಾಡಬೇಕು, ಈ ಸ್ಕಾಲರ್ಶಿಪ್ ಬರುತ್ತೆ ಅಥವಾ ಇಲ್ಲ, ಈ ಪೋರ್ಟಲು ಜೆನ್ಯೂನ್ ಹೌದಲ್ಲ, ನಾನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಸಾಕಷ್ಟು ಕಂಪನಿಗಳು ಭಾರತಾದ್ಯಂತ ಸ್ಥಾಪಿತ ಆಗಿದ್ದಾವೆ. ಅವೆಲ್ಲರೂ ಕೂಡ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೊಂದಿದ್ದು ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಅವ್ರನ್ನ ಏನು ಮಾಡಬೇಕಂದ್ರೆ ಸದೃಢ ಮಾಡಿ ಅವರಿಗೆ ಓದನ್ನು ಆಮೇಲೆ ಸ್ಟ್ರೆಂತನ್ನು ಇನ್ಕ್ರೀಸ್ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಪ್ರತಿ ವರ್ಷವೂ ಕೂಡ ಸಾರಥಿ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗ್ತವೆ. ಸೊ ಆ ರಿಜಿಸ್ಟರ್ ಆದಮೇಲೆ ಅವರಿಗೆ ಪರ್ಸನಾಲಿಟಿ ಟೆಸ್ಟ್ ಇರ್ಬೋದು, ಅಪ್ಟಿಟ್ಯೂಡ್ ಟೆಸ್ಟ್ ಇರ್ಬೋದು, ಹಾಗೆ ಇಂಟ್ರೆಸ್ಟ್ ಟೆಸ್ಟ್ ಇರ್ಬೋದು, ಹಾಗೆ ಕರಿಯರ್ ಟೆಸ್ಟ್ ಇರ್ಬೋದು. ಇವು ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡಿ ತಮಗೆ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅಂತ ಒಂದು ಟೆಸ್ಟ್ನಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸೌಲಭ್ಯವನ್ನು ಒದಗಿಸುವಂಥ ಒಂದು ಪೋರ್ಟಲೇ ನಾವು ವಿದ್ಯಾಸಾರಥಿ ಪೋರ್ಟಲ್ ಅಂತ. ಈ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಎಲ್ಲ ಕಂಪನಿಗಳು ಕೂಡ ಜೆನ್ಯೂನ್ ಕಾರ್ಪೊರೇಟ್ ಸೋಷಿಯಲ್ CSRನ ರೆಸ್ಪಾನ್ಸಿಬಿಲಿಟಿನ ಹೊಂದಿ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ನೀಡ್ತಾ ಬರ್ತವೆ. ಸೊ ಇಲ್ಲಿ ನಿಮಗೆ ತಿಳಿದ್ರಾಗೆ ಇಲ್ಲಿ ವಿದ್ಯಾರ್ಥಿಗಳು ರಿಜಿಸ್ಟರ್ ಕೂಡ ಆಗಬೇಕಾಗುತ್ತೆ. ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಟ್ ಅಂದರೆ ಸಂಸ್ಥೆಗಳು ಕೂಡ ರಿಜಿಸ್ಟರ್ ಆಗಿರ್ತವೆ. ಅದ್ರ ಜೊತೆಗೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಆದಮೇಲೆ ರಿಸಲ್ಟ್ ಏನಾಗಿದೆ, ವಿದ್ಯಾರ್ಥಿ ಕ್ವಾಲಿಫೈ ಆಗಿದ್ದಾನೋ ಅಥವಾ ಇಲ್ಲ, ಆಮೇಲೆ ಆ ವಿದ್ಯಾರ್ಥಿ ಏನಾಗಿದೆ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೋಬೋದು. ಆಮೇಲೆ ಜೊತೆಗೆ ವಿದ್ಯಾರ್ಥಿಗಳು ಫಸ್ಟ್ ಟೈಮ್ ಇದ್ದರೆ ಅಂದರೆ ನೀವು ಇಲ್ಲಿ ಸೈನಪ್ ಆಗಬೇಕಾಗುತ್ತೆ. ಸೈನಪ್ ಆಗಲಿಕ್ಕೆ ನಿಮಗೆ ಗೂಗಲ್ ಅಕೌಂಟ್ ಹೊಂದಿದ್ರು ಸಾಕು, ಅಥವಾ ಇಲ್ಲ ಅಂದರೆ ನಿಮ್ಮ ಪರ್ಟಿಕ್ಯುಲರ್ಲಿ ಒಂದು ಇಮೇಲ್ ಐ ಡಿನ ಕೂಡ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಗೂಗಲ್ ಅಕೌಂಟ್ನಲ್ಲಿ ಮೊಬೈಲ್ ನಂಬರು, ಇಮೇಲ್ ಐ ಡಿ, ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ನ ಕೂಡ ಕ್ರಿಯೇಟ್ ಮಾಡ್ಕೊಂಡು ಕಾಂತಾರ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿಕೊಂಡು ನಂತರ ನೀವು ಇಲ್ಲಿ ಅಗ್ರೀಡ್ ಅಂತ ಕ್ಲಿಕ್ ಮಾಡ್ಕೊಂಡು ನಂತರ ಸಬ್ಮಿಟ್ ಕೊಟ್ಟರೆ ಸಾಕು ಫ್ರೆಂಡ್ಸ್, ನಿಮ್ಮ ಅಕೌಂಟ್ ಕೂಡ ಕ್ರಿಯೇಟ್ ಆಗುತ್ತೆ. ನಂತರ ಇಮೇಲ್ ಐ ಡಿ ಕೂಡ ಒಂದು ಮೇಲ್ ಕೂಡ ಬರುತ್ತೆ. ನಂತರ ನೀವು ಲಾಗಿನ್ ಕೂಡ ಆಗ್ಬೋದು ಫ್ರೆಂಡ್ಸ್. ಆ ಲಾಗಿನ್ ಆದಮೇಲೆ ವಿದ್ಯಾರ್ಥಿಗಳು ಏನೇನು ಸ್ಟೇಟಸ್ ಇರುತ್ತೆ ಏನೋ ಅಂತ ನೋಡ್ತಾಯಿದ್ರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಸರ್ ಇದು ಜೆನ್ಯೂನ್ ಹೌದಲ್ಲ ಅಂತ. ಅವರು ಅಂಥ ವಿದ್ಯಾರ್ಥಿಗಳಿಗೆ ಕೂಡ ಏನು ಮಾಡಿದ್ದಾರೆ ಅಂದರೆ ಅವರು ಒಂದು ಕೆಲವೊಂದು ಕ್ವಶನ್ಸ್ ಕೂಡ ಕೇಳಿ ಅಲ್ಲೇ ಕೂಡ ಕ್ಲಿಯರಾಗಿ ಡೌಟ್ನು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ವಾಟ್ ಆರ್ ದ ಫೀಚರ್ಸ್ ಆಫ್ ವಿದ್ಯಾಸಾರಥಿ ಸ್ಕಾಲರ್ಶಿಪ್, ಆಬ್ಜೆಕ್ಟ್ ಆಫ್ ಪ್ರೊವೈಡಿಂಗ್ ಎಜುಕೇಷನ್ ಸ್ಕಾಲರ್ಶಿಪ್ ಥ್ರೂ ದಿ ವಿದ್ಯಾಸಾರಥಿ. ನೀವು ರಿಜಿಸ್ಟರ್ ಆದಮೇಲೆ ಯಾವ ಥರ ಅಪ್ಲೈ ಮಾಡಬೇಕು ಸ್ಕಾಲರ್ಶಿಪ್ಗೆ, ಮತ್ತು ಅದ್ರ ಜೊತೆಗೆ ಆ್ಯಕ್ಟಿವೇಷನ್ ಲಿಂಕ್, ರಿಜಿಸ್ಟರ್ ಇಮೇಲ್ ಅಡ್ರೆಸ್ಗೆ ಯಾವ ಥರ ಬರುತ್ತೆ, ಆಮೇಲೆ ಯಾವ ಥರ ನಾವು ಕ್ವಾರಿನ ರೈಸ್ ಮಾಡ್ಬೋದು, ಹಾಗೆ ವಿದ್ಯಾರ್ಥಿ ಪಾಸ್ವರ್ಡ್ನ ಕಳೆದೋಗಿದ್ರೆ ಯಾವ ಥರ ನಾವು ರಿಕವರಿ ಮಾಡ್ಕೋಬೇಕು, ಹಾಗೆ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ಅಪ್ಲಿಕೇಶನ್ ಮ್ಯಾಂಡೇಟ್ರಿ ಇದೆ ಅಥವಾ ಎಲ್ಲ ಫೀಲ್ಡ್ನ ಭರ್ತಿ ಮಾಡಬೇಕು, ಆಮೇಲೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ನ ಯಾವ್ಯಾವ ಸಬ್ಮಿಟ್ ಮಾಡಬೇಕು, ಆಮೇಲೆ ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಇದು ಜೆನ್ಯೂನ್ ಆಗಿರ್ತಕ್ಕಂಥ ಸ್ಕಾಲರ್ಶಿಪ್ ಸಿಗುತ್ತೆ ಅಥವಾ ಮ್ಯಾಕ್ಸಿಮಮ್ ಸ್ಕಾಲರ್ಶಿಪ್ ಯಾವ ಥರ ಸಿಗ್ಬೋದು, ಹಾಗೆ ನೀವು ರಿಜಿಸ್ಟರ್ ಆದಮೇಲೆ ಸ್ಕಾಲರ್ಶಿಪ್ನ ರಿಂಬರ್ಸ್ಮೆಂಟ್ ಮಾಡಬೇಕಾ ಏನೋ ಅನ್ನೋದು ಕೂಡ ಎಲ್ಲ ಮಾಹಿತಿನೂ ಕೂಡ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸಿರ್ತಾರೆ. ಸೊ ಅವನ್ನೆಲ್ಲ ಕೂಡ ನೋಡ್ಕೋಬೋದು. ಮತ್ತು ಅದ್ರ ಜೊತೆಗೆ ಇಲ್ಲಿ ಕಂಪ್ನಿಗಳು ರಿಜಿಸ್ಟರ್ ಆಗಿರ್ತಾವಲ್ಲ, ಸೊ ಅವೆಲ್ಲ ಕೂಡ ಜೆನ್ಯೂನ್ ಆಗಿರ್ತವೆ. ಮತ್ತು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಒಂದು ಸಾರಿ ಅವರ ಯಾವ ಕೋರ್ಸ್ ಓದ್ತಾ ಇದ್ದರೆ ಅವರ ಡೇಟ್ ಆಫ್ ಬರ್ತಿನೋ, ಅವರ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಎಲ್ಲ ಡೀಟೇಲ್ಸ್ಗಳು, ಫಾದರ್ ಮದರ್ ಡೀಟೇಲ್ಸ್ ಎಲ್ಲನೂ ಕೂಡ ಎಂಟ್ರಿ ಮಾಡಿದರೆ ಸಾಕು. ಇಲ್ಲಿ ಅವರ ಕೋರ್ಸ್ಗೆ ಅನುಗುಣವಾಗಿ ಕೂಡ ಅವ್ರು ಏನಪ್ಪ ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಕೂಡ ಸಾರ್ಟ್ಔಟ್ ಮಾಡಿಕೊಂಡು ಅವರು ಕೂಡ ಚೆಕ್ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಇಲ್ಲಿ ಆಲ್ರೆಡಿ ಈಗ ಸಾಕಷ್ಟು ಸ್ಕಾಲರ್ಶಿಪ್ಗಳು ಕೊಡ್ತಾವೆ. ಮೈಂಟ್ರಿ ಇರ್ಬೋದು, LNT ಇರ್ಬೋದು, ಸೊ ಹಾಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳು ಎಲ್ಲ ನೋಡಿ. ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತಿದೆ. ಬ್ರೋಸ್ ಅವೈಲೇಬಲ್ ಸ್ಕೀಮ್ ಕೂಡ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ನಿಮಗೆ ಯಾವ್ಯಾವ ಸ್ಕೀಮ್ಗಳು ಅವೈಲೇಬಲ್ ಇದ್ದಾವೆ ಮತ್ತು ಅದ್ರ ಜೊತೆಗೆ ಲಾಸ್ಟ್ ಡೇಟ್ ಏನು, ಅದರ ಡೀಟೇಲ್ಸ್ಗಳು ಎಲ್ಲನೂ ಕೂಡ ಇಲ್ಲಿ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ನಿಮ್ಗೆ ಯಾವ ಕಂಪ್ನಿ ಬೇಕು, ಸೊ ನೋಡಿ ಇಲ್ಲಿ ಹ್ಯಾಂಡ್ ಇಂಡಿಯಾ, ಜಿಂದಾಲು, JK ಟೈರ್ಸ್, ನಾರು, ಪ್ರೊವಿಡೆಂಟ್ ಹೌಸಿಂಗ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಹಾಗೆ ಕೋರ್ಸ್ ಲೆವೆಲ್ ಏನು ಓದ್ತಾರೆ, ಡಿಪ್ಲೊಮಾ, ಹೈಯರ್ ಸೆಕೆಂಡ್ರಿ, ITI, PhD, ಪೋಸ್ಟ್ ಗ್ರಾಜುಯೇಟ್, ಪ್ರೈಮರಿ, ಸೆಕೆಂಡ್ರಿ, ಅಂಡರ್ ಗ್ರಾಜುಯೇಟ್ ಇವನು ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಆಲ್ರೆಡಿ ಈಗ ಕರಿಯರ್ ಟೆಸ್ಟ್ ಯಾವ ನಡೀತಾ ಇದೆ ಮತ್ತು ಯಾವ ಕ್ಲೋಸ್ ಆಗಿದೆ ಅವನು ಕೂಡ ಸೆಲೆಕ್ಟ್ ಮಾಡ್ಬೋದು. 23, 24 ಯಾವ ಕ್ಲೋಸ್ ಆಗಿದ್ದಾವೆ ಮತ್ತು ಇನ್ನೂ ಕೂಡ ಓಪನ್ ಆಗಿದ್ದಾವೆ, ಯಾವ ಕಂಪ್ನಿ ಕ್ಲೋಸ್ ಆಗಿದ್ದಾವೆ ಎಲ್ಲ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿ ಕರಿಯರ್ ಟೆಸ್ಟ್ನ ಯಾವ ಥರ ಕಂಡಕ್ಟ್ ಮಾಡ್ತಾರೆ, ಸಿಲೆಬಸ್ ಏನನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ನಿಮಗೆ, ಅದನ್ನು ಕೂಡ ಇಲ್ಲಿ ನೀವು ನೋಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಇಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಎಲ್ಲ ಸ್ಕಾಲರ್ಶಿಪ್ಗಳು ಕೂಡ ಜೆನ್ಯೂನ್ ಆಗಿರ್ತವೆ ಮತ್ತು ವಿದ್ಯಾರ್ಥಿಗಳಿಗೆ ಕೋರ್ಸಿಗೆ ಅನುಗುಣವಾಗಿ ಕೂಡ ಅವರ ಸ್ಕಾಲರ್ಶಿಪ್ನು ಕೂಡ ಪಡ್ಕೋಬೋದು. ಮತ್ತು ವೆರೈಟಿ ಆಫ್ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡೋದು, ಒಂದಕ್ಕೆ ನೀವು ಅಪ್ಲೈ ಮಾಡ್ಬೇಕಂತಿಲ್ಲ. ಸೊ ನೀವು ಮಲ್ಟಿಪಲ್ ಸ್ಕಾಲರ್ಶಿಪ್ ಕೂಡ ಅಪ್ಲೈ ಮಾಡಿ ಯಾವುದಕ್ಕೆ ಕ್ವಾಲಿಫೈ ಆಗ್ತಾರೆ, ಎಲಿಜಿಬಲ್ ಆಗ್ತಾರೆ ಅದ್ರ ಲಿಸ್ಟ್ನು ಕೂಡ ತೋರಿಸುತ್ತೆ. ನಂತರ ನೀವು ಯಾವ ಟೆಸ್ಟ್ನಲ್ಲಿ ಪಾಸ್ ಆಗಿರ್ತಾರೆ ಅವಾಗ ಸ್ಕಾಲರ್ಶಿಪ್ ಕೂಡ ನಿಮಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ನಿಮಗೆ ಇಂಟ್ರೆಸ್ಟ್ ಇದೆ ಅವ್ರು ಕೂಡಲೇ ಲಾಗಿನ್ ಆಗಿ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಅಕೌಂಟ್ನ ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ಏನಪ್ಪ ಅಂದರೆ ನಿಮಗೆ ಬ್ರೌಸ್ ಮಾಡ್ಕೊಂಡು ನಿಮಗೆ ಯಾವ ಸ್ಕಾಲರ್ಶಿಪ್ ಬೇಕಾಗುತ್ತೆ ಆ ಸ್ಕಾಲರ್ಶಿಪ್ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಸೊ ನಿಮ್ಗೆ ಕ್ಲಿಯರ್ ಕಾಣ್ತಾ ಇದೆ ಸ್ಕಾಲರ್ಶಿಪ್ ರಿಸಲ್ಟ್ಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ಹಾಗೆ ರೀಸೆಂಟ್ ರಿಸಲ್ಟ್ಸ್ ಯಾವ್ಯಾವ ಇದ್ದಾವೆ ಮತ್ತು ಅದ್ರ ಜೊತೆಗೆ ಹಳೆಯ ಯಾವ ಇದ್ದಾವೆ ಎಲ್ಲನೂ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದಾಗಿದೆ. ಹಾಗೆ ವಿದ್ಯಾರ್ಥಿಗಳು ಇದೊಂದು ಜೆನ್ಯೂನ್ ಆಗಿರ್ತಕ್ಕಂಥ ಸ್ಕಾಲರ್ಶಿಪ್ ಅಂತಲೂ ಹೇಳ್ಬೋದು. ಹಾಗೆ ಇನ್ನೂ ಬೇರೆ ತಡ ಯಾಕೆ, ಸೊ ಎಲ್ಲ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಪೋರ್ಟಲ್ನ ಅಕೌಂಟ್ನ ಓಪನ್ ಮಾಡಿಕೊಂಡು ಕೂಡಲೇ ನಿಮ್ಮ ಫ್ರೆಂಡ್ಸ್ಗಳು ಇನ್ಫಾರ್ಮ್ ಮಾಡಿ ರಿಜಿಸ್ಟರ್ ಕೂಡ ಮಾಡಿ ಹಾಗೆ ಸ್ಕಾಲರ್ಶಿಪ್ ಕೂಡ ಪಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.